श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 17ನೇ ಶ್ಲೋಕ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿನತ್ಯನಿಮಿಷಾಯ ನಮೋಸ್ತು ತಸ್ಮೈ. ಅಂದರೆ ನೀನೆ ನುಡಿದಂತೆ ಮನುಷ್ಯರಾಗಿ ಬಂದವರು ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಮಾಡಬೇಕು. ಎಷ್ಟು ಆಯುಷ್ಯ ಇದೆಯೋ ಅಷ್ಟು. ಅಲ್ಲ, ನಮಗೇನು ಗೊತ್ತಾಗ್ತದೆ ಯಾವ ಕರ್ಮ ಯಾರು ಮಾಡಬೇಕು, ಏನು ಮಾಡಬೇಕು? ಹಾಗೆಂದ್ರೆ ಅದಕ್ಕೆ ಹೇಳ್ತಾರೆ ದತ್ತ ಅಂದ್ರೆ ದತ್ತಾತ್ರೇಯ, ಕಪಿಲ ಮತ್ತೆ ವೇದವ್ಯಾಸ ಇವರೇ ಮೊದಲಾದ ಪರಮಾತ್ಮನ ಅವತಾರಗಳು. ಇವೆಲ್ಲ ಪರಮಾತ್ಮನ ಸ್ವರೂಪಾಂಶಗಳು. ಜ್ಞಾನ ಕಾರ್ಯಕ್ಕಾಗಿ ಪರಮಾತ್ಮ ಮಾಡಿದ ಅವತಾರಗಳು. ಅವರು ಅವತಾರವನ್ನ ಮಾಡಿ ಪರಮಾತ್ಮ ಗ್ರಂಥಗಳನ್ನ ರಚನೆ ಮಾಡಿ ನಮಗೆ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಯಾರು ಏನ್ ಮಾಡಬೇಕು ಹಾಗೆ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಶ್ರಮ ಇವೇ ಮೊದಲಾದ ಆಶ್ರಮಗಳು ಯಾರು ಎಲ್ಲಿದ್ದಾರೆ ಏನ್ ಮಾಡಬೇಕು ನೋಡ್ಕೊಂಡು ಆಯುಷ್ಯ ಇರುವ ತನಕ ವಿಹಿತ ಕರ್ಮವನ್ನ ಮಾಡಬೇಕು, ನಿಷಿದ್ಧ ಕರ್ಮವನ್ನ ಬಿಡಬೇಕು ಹಾಗೆ ಅಂತ ನಾವು ನೋಡಿದ್ದೀವಿ. ಈಗ ಮಾಡದೆ ಹೋದರೆ ವೃಥಾ ತದೀಯಂ ಜನ್ಮ ಭವತಿ, ಅವರ ಜನ್ಮ ವ್ಯರ್ಥ ಆಗುತ್ತದೆ ಅಂತ ನೋಡಿದ್ದೀವಿ. ಅದರಿಂದ ವಿಹಿತ ಕರ್ಮಗಳನ್ನ ಮಾಡಬೇಕು. ಇನ್ನು ಪರಮಾತ್ಮನನ್ನ ಅನಿಮಿಷ ಅಂತ ಕರೆದಿದ್ದಾರೆ ಇಲ್ಲಿ. ಆದರೆ ಅನಿಮಿಷ ಅಂದ್ರೆ ಕಾಲ ಎನ್ನುವ ಅರ್ಥ ಬರುವಂತೆ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತೆಲ್ಲ ಹೇಳ್ತೀವಿ ನೋಡಿ, ಅದಕ್ಕೆ ಲವ, ನಿಮಿಷ ಇತ್ಯಾದಿಗಳ ಅರ್ಥಗಳೆಲ್ಲ ಬರುತ್ತದೆ. ಆ ಅರ್ಥ ತೆಗೆದುಕೊಳ್ಳಬಾರದು ಅಂತ ಅನಿಮಿಷ ಶಬ್ದಕ್ಕೆ ಆಚಾರ್ಯರು ಪ್ರಮಾಣ ಉದಾಹರಿಸಿ ಹೇಳ್ತಾ ಇದ್ದಾರೆ. ನಿತ್ಯ ಜ್ಞಾನ ದೃಶ ನಿತ್ಯಂ ಲವಕಾಲಮಪಿ ಈಶ್ವರಃ ಪಶ್ಯೇ ತಾತ್ಕಾಲಿಕಂ ಚೈವ ತಸ್ಮಾದ್ ಅನಿಮಿಷೋ ಹರಿಹಿ. ಹಾಗೆ ಕಾಲಸ್ಯ ಅನಿಮಿಷತ್ವಂ ಚ ಲಭಾದೇರ್ ನಿತ್ಯ ವೀಕ್ಷಣಾದಿತಿ ತಂತ್ರಸಾರೆ. ಹಾಗೆ ಪರಮಾತ್ಮನಿಗೆ ಇಂದ್ರಿಯಗಳ ಅಪೇಕ್ಷೆ ಇಲ್ಲ. ಇಂದ್ರಿಯಗಳ ಅಪೇಕ್ಷೆ ಇಲ್ಲದೇನೆ ನಿತ್ಯ ಜ್ಞಾನ ದೃಶ, ಎಲ್ಲಾ ವಸ್ತುಗಳ ಜ್ಞಾನವು ದೇವರಿಗೆ ಇದೆ ಎಲ್ಲಾ ಕಾಲದಲ್ಲೂ. ಅಂದ್ರೆ ಉದಾಹರಣೆಗೆ ನಾವು ಮಲಗುವಾಗ ಕಣ್ಣು ಮುಚ್ಚಿ ಬಿಡ್ತೀವಿ. ಕಣ್ಣು ಮುಚ್ಚಿದಾಗ ಕಣ್ಣು ಮುಂದೆ ಏನಾಗುತ್ತದೆ ಅದೆಲ್ಲ ಗೊತ್ತಿರೋದಿಲ್ಲ. ಅದರಿಂದ ನಮಗೆ ಒಂದು 7 ತಾಸು 8 ತಾಸು ಮಲಗ್ತೀವಿ, ನಮಗೆ ಗೊತ್ತಾಗೋದಿಲ್ಲ ಏನಾಯ್ತು. ಕಣ್ಣು ಮುಂದೆ ಆಗಿದ್ರೂ ನಮಗೆ ಕಣ್ಣು ಮುಚ್ಚಿದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಅದೇ ತರ ಪರಮಾತ್ಮ ಆ ಕಣ್ಣು ಬ್ಲಿಂಕ್ ಮಾಡುವಾಗ, ಕಣ್ಣು ಮಿಟುಕಿದಾಗ ಏನಾಗ್ತದೆ ಹಾಗೆಂದ್ರೆ ಆ ಪದಾರ್ಥಗಳು ಕಾಣದೇ ಹೋಗ್ತದೆ. ಅಂದ್ರೆ ಆ ಜ್ಞಾನ ಬರದೇ ಹೋಗ್ತದೆ. ಹಂಗ ಆಗೋದಿಲ್ಲವಂತೆ ದೇವರಿಗೆ. ಯಾಕೆ? ದೇವರು ಎಂತವ ಅನಿಮಿಷ ಹಾಗೆ ಅಂತ. ಅಂದ್ರೆ ಕಣ್ಣು ಮಿಟ್ಕೋದಲ್ಲ, ಬ್ಲಿಂಕ್ ಮಾಡೋದಿಲ್ಲ ದೇವರು. ಅದರಿಂದ ಎಲ್ಲಾ ಪದಾರ್ಥದ ಜ್ಞಾನವನ್ನು ಸದಾ ನೋಡ್ತಾ ಇರ್ತಾನೆ. ಕಣ್ಣು ಮುಚ್ಚಿಬಿಟ್ರೆ ಆ ಪದಾರ್ಥದ ಜ್ಞಾನ ಬರೋದಿಲ್ಲ. ಅದರಿಂದ ಕಣ್ಣು ಮುಚ್ಚದೆ, ಬ್ಲಿಂಕ್ ಮಾಡದೆ ಸದಾ ಎಲ್ಲಾ ಪದಾರ್ಥವನ್ನ ನೋಡ್ತಾ ಇದ್ದಾನೆ. ಅದರಿಂದ ದೇವರಿಗೆ ಅನಿಮಿಷ ಅಂತ ಹೆಸರು ಹಾಗೆ ಅಂತ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಲಭಾದೇಹೆ ನಿತ್ಯ ವೀಕ್ಷಣ, ಕಾಲಕ್ಕೂ ಕೂಡ ಅನಿಮಿಷ ಅಂತ ಯಾಕೆ ಹೆಸರು ಬಂತು ಹಾಗೆಂದ್ರೆ ಸದಾ ದೇವರು ನೋಡ್ತಾ ಇರುವುದರಿಂದ ಆ ಕಾಲಕ್ಕೂ ಅನಿಮಿಷ ಹಾಗೆ ಅಂತ. ನಿತ್ಯ ವೀಕ್ಷಣತ್ವಾತ್ ನಿಮಿತ್ತಾತ್ ಅಂತ. ಅತ್ರ ನಿಮಿಷ ಶಬ್ದ ಕಾದಾಚಿತ್ಕ ಸೂಕ್ಷ್ಮ ನಿರೀಕ್ಷಣ ಪರಹ. ಸೂಕ್ಷ್ಮವಾದ ಸಮಯದ ಅವಧಿಯಲ್ಲೂ ಕೂಡ ಎಲ್ಲವನ್ನು ಪರಮಾತ್ಮ ಕಾಣ್ತಾ ಇರ್ತಾನೆ, ಯಾವುದನ್ನು ಮಿಸ್ ಮಾಡೋದಿಲ್ಲ ಅಂತ ಅರ್ಥ. ತಥಾಚ ನ ವಿದ್ಯತೆ ನಿಮಿಷ ಯಸ್ಯ ಅಂತ ಹೇಳಿ ನಿತ್ಯ ನಿರೀಕ್ಷತಾ ಭಗವಾನ್ ವಾಚ್ಯ ಹಾಗೆ ಅಂತ ಅರ್ಥ. ಅದರಿಂದ ಕಾಲವನ್ನ ಹರಣ ಮಾಡದೆ ಸದಾ ನೋಡ್ತಾ ಇರ್ತಾನೆ ದೇವರು. ಅದರಿಂದ ವಿಹಿತ ಕರ್ಮಗಳನ್ನ ಮಾಡಬೇಕು, ನಿಷಿದ್ಧ ಕರ್ಮಗಳನ್ನ ಮಾಡಬಾರದು ಅಂತ ಹೇಳಿ 18ನೇ ಶ್ಲೋಕದಲ್ಲಿ ಯಸ್ಮಾದ್ ಭಿಬೇಭ್ಯಮಹಂ ಅಪಿ
ದ್ವಿಪರಾರ್ಧದಿಷ್ಣ್ಯಂ ಅಧ್ಯಾಸಿತಃ ಸಕಲಲೋಕ ನಮಸ್ಕೃತಂ ಯತ್ ತೇಪೇ ತಪೋ ಬಹುತಪೋ ಅಪರರುತ್ಸಮಾನಸ್ತಸ್ಮೈ ನಮೋ ಭಗವತೆ ವಿಸಖಾಯ ತುಭ್ಯಂ. ದೇವರು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳಿದ್ರಿ. ಇಲ್ಲಿ ಸಂಹಾರ ಮಾಡ್ತಾನೆ ಎಂಬ ಅದು ಹೇಗೆ ಕೂಡ್ತದೆ? ಸಂಹಾರ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ನೋಡಿ, ವೇದ ಏನ್ ಹೇಳ್ತಾ ಇದೆ? ದ್ವಾಸುಪರ್ಣ ಸಯುಜ ಸಖಾಯ ಹಾಗೆ ಅಂತ. ಇದನ್ನೇ ದಾಸರು ಹೇಳ್ತಾರೆ ನೋಡಿ. ಎರಡೂ ಒಂದಾಗದು ರಂಗ ಅಂತ ಒಂದು ಪದ. ಅದರಲ್ಲಿ ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಒಂದೇ ಗೂಡಿನಲ್ಲಿ ಇರುತಿಹವು ಹಾಗೆ ಅಂತ. ಒಂದು ವೃಕ್ಷ, ಒಂದು ಮರ, ಅದರಲ್ಲಿ ಒಂದು ಗೂಡು, ಅದರಲ್ಲಿ ಎರಡು ಪಕ್ಷಿಗಳು ಇರುತ್ತವೆ. ಜೀವಾತ್ಮ ಅಂತ ಒಂದು ಪಕ್ಷಿ, ಪರಮಾತ್ಮ ಅಂತ ಒಂದು ಪಕ್ಷಿ. ಅವರಿಬ್ಬರು ಹೇಗಿರ್ತಾರೆ? ಸಖ. ಪರಮಾತ್ಮ ಗೆಳೆಯನಾಗಿ ಇರ್ತಾನೆ. ಗೆಳೆಯ ಅಂದ್ರೆ ಏನು? ಯಾವ ಹಿಂಸೆಯನ್ನು ಕೊಡದವ. ಆ ರೀತಿಯಾಗಿ ಪರಮಾತ್ಮ ಇರ್ತಾನೆ. ಈ ರೀತಿಯಾಗಿ ಶ್ರುತಿ ನಮಗೆ ತಿಳಿಸಿಕೊಡ್ತಾ ಇದೆ. ಆ ರೀತಿಯಾಗಿ ಗೆಳೆಯ ಅಂತ ಪರಿಚಯ ಮಾಡಿಸ್ಕೊಡತಕ್ಕ ಶ್ರುತಿ ದೇವರು ಸಂಹಾರ ಮಾಡ್ತಾನೆ ಅಂದ್ರೆ ಅದು ಹೆಂಗೆ ಒಪ್ಲಿಕ್ಕೆ ಆಗ್ತದೆ ರೀ? ಒಪ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಅದರಿಂದ ಲೋಕ ಮಾರಕತ್ವ ದೇವರಿಗೆ ಕೂಡೋದಿಲ್ಲ ಹಾಗೆಂದ್ರೆ ಅದಕ್ಕೆ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಹಮಪಿ ಸರ್ವಾಧಿಕಾರಿ ಉತ್ತಮ ಅಪಿ. ಎಲ್ಲಾ ಜೀವರಿಗಿಂತಲೂ ನಾನು ಉತ್ತಮನಾಗಿದ್ದೇನೆ. ಬ್ರಹ್ಮದೇವರ ಮಾತು ಇದು. ಜೀವೋತ್ತಮರು ಬ್ರಹ್ಮದೇವರು. ಅದರಿಂದ ಅನಿಮಿಷ ಆಗಿದ್ರೂ ಕೂಡ ಅನಿಮಿಷ ಭಿಬೇಮಿ, ಅನಿಮಿಷ ನಾಮಕ ಪರಮಾತ್ಮನಿಂದ ನಾನು ಹೆದರ್ತೇನೆ. ಯಾಕೆ? ಯಾಕೆಂದ್ರೆ ದ್ವಯೋಹೋ ಪರಾರ್ಧಯೋಹೋ ಸಂಬಂಧಿ ದ್ವಿಪರಾರ್ಧ ಅಂದ್ರೆ ಬ್ರಹ್ಮದೇವರ 100 ವರ್ಷ ಕಳೆದ ಬಳಿಕ ತದ್ದಿಷ್ಣ್ಯಂ ಸ್ಥಾನಂ ಸತ್ಯಲೋಕಾಖ್ಯಂ. ಆ ಸತ್ಯಲೋಕ ಅಂತ ಏನಿದೆ ಅದನ್ನ ಬ್ರಹ್ಮದೇವರ 100 ವರ್ಷ ಆದ ಬಳಿಕ ಆ ಸತ್ಯಲೋಕವು ಕೂಡ ನಾಶವಾಗಿಬಿಡುತ್ತದೆ. ಅಂದ್ರೆ ಏನರ್ಥ? ನನಗೂ ಕೂಡ ಮರಣ ಬರುತ್ತದೆ, ನನ್ನ ಮನೆಯೂ ನಾಶವಾಗುತ್ತದೆ, ನನಗೂ ಕೂಡ ಮರಣ ಬರುತ್ತದೆ. ಅದರಿಂದ ನಾನು ತಸ್ಮಾನ್ ಮರಣಂ ಭವಿಷ್ಯತಿ ಇತಿ ಜಾನಾಮಿ ಇತ್ಯರ್ಥ. ಅದರಿಂದ ಪರಮಾತ್ಮನಿಂದಲೇ ನನಗೆ ಮರಣ ಬರುತ್ತದೆ ಅಂತ ನನಗೆ ಗೊತ್ತಿದೆ. ಅದರಿಂದ ನಾನು ಬಿಬೇಮಿ ಹಾಗೆ ಅಂತ ಹರಿವಾಸ್ತುತಿಯಲ್ಲಿ ಹೇಳ್ತಾರೆ ನೋಡಿ. ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಹಾಗೆ ಅಂತ. ಅದರಿಂದ ಹೆದರಿದವನಾಗಿದ್ದರು ಅಂದ್ರೆ ಒಂದು ರೀತಿಯಾಗಿ ಪರಮಾತ್ಮನಿಂದಲೇ ನನಗೆ ಮರಣ ಬರುತ್ತದೆ ಅಂತ ನನಗೆ ಗೊತ್ತಿದ್ರು ಕೂಡ ನಾ ಏನ್ ಮಾಡ್ತಾ ಇದ್ದೆ? ಅಷ್ಟು 100 ವರ್ಷ ಕಾಲ ಏನ್ ಮಾಡ್ತಾ ಇದ್ದೀರಿ? ಕಿಂ ಏತಾವಾನ್ ಕಾಲಃ ವೃತಾನೀತಃ. 100 ವರ್ಷ ಇದ್ದೀರಿ, ದ್ವಿಪರಾರ್ಧ ಹಾಗೆಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಹಾಗೆಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ತೇಪೆ ತಪಃ, ತಪಸ್ ಮಾಡ್ತಾ ಇದ್ದೆ ಹಾಗೆ. ತಪ ಅಂದ್ರೆ ಏನರ್ಥ? 2 ಅರ್ಥ ಇದೆ. ಒಂದು ಸಂತಾಪ ಅಂದ್ರೆ ಕಾಯಕ್ಲೇಶ, ಏಕಾದಶಿಯಾದಿಗಳನ್ನ ಮಾಡಿ ದೇಹಕ್ಕೆ ದಂಡ ಕೊಡೋದು. ಇನ್ನೊಂದು ತಪಶಬ್ದಕ್ಕೆ ಆಲೋಚನೆ ಅಂತ ಒಂದು ಅರ್ಥ. ಶಾಸ್ತ್ರಗಳ ಆಲೋಚನೆಯನ್ನ ಮಾಡೋದು, ಶಾಸ್ತ್ರದ ಅರ್ಥ ಏನು ಅಂತ ವಿಚಾರ ಮಾಡೋದು. ಇಂತಹ ತಪಸ್ಸು, 2 ರೀತಿಯಾದ ತಪಸ್ಸನ್ನು ಮಾಡಿ ಬಹುತಪಃ. ಯಾಕೆ ಮಾಡ್ತಾ ಇದ್ದೀರಿ ಹಾಗೆ ಅಂದ್ರೆ ನನ್ನ ಯೋಗ್ಯತೆಗೆ ತಕ್ಕಂತೆ ನನಗೆ ಜ್ಞಾನ ಬೆಳೀಬೇಕು. ತಪಸ್ಸಿಂದಲೇ ಜ್ಞಾನ ಬೆಳೆಯೋದು. ಅದರಿಂದ ತಪಸ್ಸು ಮಾಡಿ 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 ಜ್ಞಾನವನ್ನ ಬೆಳೆಸುವುದಕ್ಕಾಗಿ ನಾನು ಜ್ಞಾನಕ್ಕಾಗಿ ನಾನು ಈ ತಪಸ್ಸನ್ನ ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮ ವಿಗತಃ ಸಕ. ಇಷ್ಟೆಲ್ಲ ಮಾಡಿದರೂ ಕೂಡ ಆ ಪರಮಾತ್ಮನಿಂದ ನಾನು ಮರಣವನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 100 ವರ್ಷ ಆದ ಮೇಲೆ ಪರಮಾತ್ಮನಿಂದ ಮರಣ ಆಗೇ ಆಗ್ತದೆ. ನೋಡಿ, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಾ ದೇವತೆಗಳು, ಋಷಿಗಳು ಇಂದ್ರದೇವರಲ್ಲಿ ಲಯ ಹೊಂದುತ್ತಾರೆ. ಇಂದ್ರದೇವರು ಗರುಡಶೇಷರಲ್ಲಿ, ಗರುಡಶೇಷರು ಬ್ರಹ್ಮದೇವರಲ್ಲಿ ಲಯ ಹೊಂದುತ್ತಾರೆ. ಈಗ ಬ್ರಹ್ಮದೇವರಿಗೆ ಮೋಕ್ಷ ಕೊಡಲ್ಲ, ಮರಣ ಆಗಲ್ಲ ಅಂದ್ರೆ ಯಾರಿಗೂ ಮೋಕ್ಷನೇ ಆಗೋದಿಲ್ಲ ಅಂತಹ ಪರಿಸ್ಥಿತಿ. ಅದರಿಂದ ಬ್ರಹ್ಮದೇವರಿಗೂ ಮೋಸ, ಗರುಡ ಶೇಷಾದಿ ಎಲ್ಲಾ ದೇವತೆಗಳಿಗೂ ಕೂಡ, ಎಲ್ಲಾ ಸಜ್ಜನರಿಗೂ ಕೂಡ ಅದು ಒಂದು ರೀತಿಯಾಗಿ ಪೂರ್ಣ ಫಲ ಇಲ್ಲದಂತೆ ಆಗ್ತಾ ಇತ್ತು. ಮಹಾಪ್ರಸಾದ ಆಗದೆ ಹೋಗಬೇಕಾಗಿತ್ತು. ಅದರಿಂದ ಪರಮಾತ್ಮ ಏನ್ ಮಾಡ್ತಾನೆ? ಬ್ರಹ್ಮದೇವರನ್ನ ಸಂಹಾರ ಮಾಡಿ ಅವರಿಗೆ ಮೋಕ್ಷವನ್ನು ಕಳಿಸ್ತಾನೆ. ಹಾಗೆಂದ್ರೆ ಇದು ಪರಮಾತ್ಮ ಮಾಡತಕ್ಕ ಅನುಗ್ರಹವೇ. ಬ್ರಹ್ಮದೇವರಿಗೂ ಮೋಕ್ಷ, ಬ್ರಹ್ಮದೇವರಲ್ಲಿ ಲಯ ಹೊಂದಿದೆ. ಎಲ್ಲ ದೇವತೆಗಳು, ಋಷಿಗಳು, ಸಜ್ಜನರಿಗೂ ಕೂಡ ಮೋಕ್ಷವನ್ನ ಪರಮಾತ್ಮ ದಯಪಾಲಿಸ್ತಾನೆ. ಅದರಿಂದ ದೇವರು ಮರಣವನ್ನ ಕೊಡ್ತಾನೆ ಹಾಗೆ. ಮತ್ತೆ ವೇದ ಹೇಳ್ತಾ ಇದಲ್ಲ ಸಖ ಅಂತ ಹೇಳಿದ್ದು, ಅದಕ್ಕೇನು ಅರ್ಥ ಮಾಡಬೇಕು ಹಾಗೆಂದ್ರೆ ಶ್ರುತಿಸ್ತು ಕರ್ಮಾನುಸಾರೇಣ ಅನ್ನದಾನಾದಿನ ರಕ್ಷಕತ್ವ ಅಭಿಪ್ರಾಯೇನ. ಹೌದು, ಸಖ ಹೌದು. ಯಾಕೆ ಹಾಗೆಂದ್ರೆ ನಮ್ಮ ಕರ್ಮಕ್ಕೆ ತಕ್ಕಂತೆ ನಮಗೆ ಅನ್ನಪಾನಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡುವುದರಿಂದ ಪರಮಾತ್ಮನನ್ನ ವೇದದಲ್ಲಿ ಸಖ ಅಂತ ಕರೆದಿದ್ದಾರೆ. ಅದರರ್ಥ ಮರಣ ಆಗೋದಿಲ್ಲ ಅಂತ ಅರ್ಥ ಇಲ್ಲ.
ಎಷ್ಟು ಬೇಕೋ ನೋಡಿ, ದೇವರಲ್ಲಿ ಎಷ್ಟು ಡಿಟ್ಯಾಚ್ಮೆಂಟ್ ಇದೆ, ಅನುಗ್ರಹವು ದಯೆಯೂ ಇದೆ, ಡಿಟ್ಯಾಚ್ಮೆಂಟ್ ಇದೆ ನೋಡಿ. ಇದನ್ನ ಚೆನ್ನಾಗಿ ಕಾಣಬಹುದು ಇಲ್ಲಿ. ಅಂತ ಪರಮಾತ್ಮನಿಗೆ ತಸ್ಮೈ ನಮೋ ಭಗವತೆ ವಿಸಖಾಯ ತುಭ್ಯಂ ಅಂತ ಪರಮಾತ್ಮನಿಗೆ ನಮಸ್ಕಾರ. ಹಾಗೆ ಮತ್ತೆ ನೋಡ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.